ನಮಸ್ಕಾರ. ನಾವು ಬಸವರಾಜು ವೆಲ್ಕಮ್ ಸೀಡ್ಸ್ ಕಂಪ್ನಿ. ನಾವಿಲ್ಲಿ ನಮ್ಮ ವೆಲ್ಕಮ್ ಕಂಪ್ನಿ ಪಪ್ಪಾಯನ್ನು ಸೊರಬ ತಾಲೂಕು ಸಿರಿನಾಯಕನಕೊಪ್ಪದ ಭೋಜಪ್ಪಗೌಡರು ನಮ್ಮ ಪಪ್ಪಾಯಿ ಏನು WS46 ಪಪ್ಪಾಯಿ ಬೆಳೆದಾರೆ, ಅದ್ರ ಬಗ್ಗೆ ಅವರು ಮಾಹಿತಿ ಹೇಳ್ತಾರೆ. ಮಾತಾಡ್ರಿ ಗೌಡ್ರೆ, ಯಾವಾಗ ಹಾಕಿದ್ರಿ, ಹೆಂಗಿದೆ, ಎಲ್ಲಿಂದ ತಂದಿದ್ರಿ? ಸರ್, ಈಗ 9 ತಿಂಗಳಿಂದ ನಾವು ಪಪ್ಪಾಯಿ ನ್ಯಾಮತಿಯಿಂದ ತಂದು ಹಾಕಿದ್ವಿ. ಹಾಂ. ನಾವು 5-6 ವರ್ಷದಿಂದನೂ ನಾವು ಇದನ್ನ ಮೊದಲೆಲ್ಲ ಬೇರೆ ಪಪ್ಪಾಯಿ ಬೆಳೀತಾ ಇದ್ವಿ. ಅದು ಸ್ವಲ್ಪ ರೋಗ ಜಾಸ್ತಿ ಎಂದು ವೆಲ್ಕಮ್ 5-6 ವರ್ಷದಿಂದನೂ ಹಾಕ್ತಾ ಇದ್ವಿ. ಈಗ ವೆಲ್ಕಮ್ 46 ತಳಿ ಏನ ಕಮ್ಮಿ ಅಂದ್ರೆ 2 ವರ್ಷ ಕಾಯಿ ಹರಿಬೋದು. ಎಷ್ಟು ಹಿಡ್ದೈತೆ ಕಾಯಿ ಚೆನ್ನಾಗಿ ಹಿಡ್ದೈತಲ್ರಿ? ಕಾಯಿ ಚೆನ್ನಾಗಿ ಹಿಡಿದ 1ರಿಂದ 1.5 ಕ್ವಿಂಟಲ್ ಕಾಯಿ ಹಿಡಿದಿದೆ ಒಂದೊಂದು ಗಿಡದಲ್ಲಿ. ಹೌದಲ್ಲ? ಕರೆಕ್ಟ್. ಮೊದಲನೇ ಕಟಾವಿಗೆ ಏನು ಹೇಳ್ತೀರಿ ರೈತರಿಗೆ? ಇದು ಮಾಡಕ್ಕೆ ಅಡ್ಡಿ ಇಲ್ಲ. ಎಲ್ಲಿ ಕಳಿಸ್ತಾ ಇದ್ದೀರಿ ಇದು ಕಾಯೆಲ್ಲ? ಈಗೆಲ್ಲ ತೀರ್ಥಹಳ್ಳಿ ಈ ಕಡೆ ಡೆಲ್ಲಿ ಕಟಿಂಗ್ ಎಲ್ಲ ಆಗ್ತಾ ಇದೆ. ಈಗ ಡೆಲ್ಲಿ ಕಟಿಂಗ್ ಆಗ್ತಾ ಇದೆ. ಮೊದಲೆಲ್ಲ ಒಂದು 2-3 ಕಟಿಂಗ್ ತೀರ್ಥಹಳ್ಳಿ ಕೊಟ್ಟಿವಿ. ಅಂದ್ರೆ ಅವ್ರು ಕುಂದಾಪುರ ಮಂಗಳೂರು ಕಳಿಸ್ತಾರೆ. ಕಾಯಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಇದಕ್ಕೆ. ಡಿಮ್ಯಾಂಡ್ ಅಂದ್ರೆ ಯಾವ ಥರ ಡಿಮ್ಯಾಂಡ್ ಅಂದ್ರೆ ಅದು ಸ್ವೀಟ್ ಬರುತ್ತೆ, ಗಟ್ಟಿ ಬರುತ್ತೆ. ಟ್ರಾನ್ಸ್ಪೋರ್ಟಿಂಗಿಗೆ ಚೆನ್ನಾಗಿ ಆಗುತ್ತೆ. ಹಣ್ಣು ಬೇಗ ಹಾಳಾಗೋದಿಲ್ಲ. ಒಂದು ಇದನ್ನ ಕಾಯಿಸ್ಪಡ್ತಾರೆ. ಬೇರೆ ತಳಿಗಳಿಗಿಂತನೂ ವೆಲ್ಕಮ್ ತಳಿಗಳು ಹುಡ್ಕೊಂಡು ಬರ್ತಾರೆ. ತುಂಬ ಥ್ಯಾಂಕ್ಸ್ ಗೌಡ್ರೆ.